ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಚಿ ಚಂದ್ರಶೇಖರ್. ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗಿದ್ದು ಒಂದು ಟ್ರಿಪ್ ಬಗ್ಗೆ, ಅದು ಯಾವ ಥರ ಆಯಿತು ಮತ್ತು ಮಂತ್ರಾಲಯಕ್ಕೆ ಹೋದಾಗ ಎಷ್ಟು ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಾವು ಯಾವಾಗ ಹೋದ್ವಿ ಮತ್ತು ಯಾವ ಟೈಮಿಗೆ ಬಂದ್ವಿ ಅಂತ ಅನ್ನೋದನ್ನು ನಾನು ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಾವು ನೈಟು ಹೊರಡಬೇಕಾದ್ರೆ 8:40ಗೆ ಉದ್ಯಾನ ಎಕ್ಸ್ಪ್ರೆಸ್ ಇತ್ತು ಬೆಂಗಳೂರಿಂದ. ಸೊ ನಾವು ಮಾರ್ನಿಂಗು 4:30 ಹಿಂಗೆ ನಮ್ಮ ಮಂತ್ರಾಲಯಂ ರೋಡ್ಗೆ ಹೋಗ್ತೀವಿ, ರೀಚ್ ಆಗ್ತೀವಿ. ಅಲ್ಲಿಂದ ಹೋದ್ಮೇಲೆ ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಮಂತ್ರಾಲಯಂಗೆ ಹೋಗ್ತೀವಿ. ಅಲ್ಲಿ ಹೋಗಿ ಒಂದು ಟ್ರೈನ್ ಟ್ರಾವೆಲಿಂಗ್ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಅಂತ ಟ್ರೈನಲ್ಲಿ ನಾವು ಈ ಸರಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಹೋಗಿ ಸ್ಟೇ ಮಾಡ್ತೀವಿ. ಸ್ಟೇ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಮಾರ್ನಿಂಗ್ ಒಂದು 8:30 9 o'clock ಒಳಗಡೆ ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ. ಅಲ್ಲಿ ಮಂತ್ರಾಲಯಂಗೆ ಹೋದರೆ ರಾಯರ ದರ್ಶನ ಆಗ್ತದಂಗೆ ತುಂಬ ಎಲ್ಲ ರೀತಿ ಏನೇ ಒಂದು ಕಷ್ಟಗಳಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲ ಕೂಡ ಗೊತ್ತಿಲ್ದಂಗೆ ಕಾಣೆ ಆಗಿಬಿಡುತ್ತೆ. ಸೊ ಅಷ್ಟು ನೆಮ್ಮದಿ, ಒಂದು ಆರಾಮ ಅಂತ ಅನಿಸುತ್ತೆ ಆ ದೇವರ ಧ್ಯಾನ ಮಾಡ್ತಾಯಿದ್ರೆ. ಅಲ್ಲಿರುವಂಥ ನೆಮ್ಮದಿ, ಮಕ್ಕಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಅವರ ಒಂದು ತುಂಬ ಚೆನ್ನಾಗಿ ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಅಷ್ಟು ಒಳ್ಳೆ ರೀತಿಯ ವಾತಾವರಣ ಮತ್ತು ಒಂದು ಆ ದೇವರ ಒಂದು ಸನ್ನಿಧಿನೇ ಹಾಗೆ ಅಂತ ಅನಿಸುತ್ತೆ. ಎಲ್ಲರಿಗೂ ಕೂಡ ಅದೇ ಒಂದು ತೃಪ್ತಿ, ನೆಮ್ಮದಿಯನ್ನು ಕೊಡುವಂಥ ಜಾಗ ಅದು. ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಮಂತ್ರಾಕ್ಷತೆ ನೋಡಿ ನನ್ನ ಮಗಳು ಕೊಡ್ತಾ ಇದ್ದಾಳೆ. ಸೊ ಒಂದು ಮಂತ್ರಾಕ್ಷತೆ ಎಷ್ಟು ಅದು ತೊಗೊಂಡಾಗ್ಲೇ ಒಂದು ಒಳ್ಳೆ ರೀತಿಯ ಗುಡ್ ವೈಬ್ಸ್ ಬರುತ್ತೆ, ಗುಡ್ ಫೀಲಿಂಗ್ಸ್ ಬರುತ್ತೆ. ತುಂಬ ಚೆನ್ನಾಗಿರುವಂಥ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಮತ್ತು ಆ ಒಂದು ನಮ್ದು ಏನೇ ಕಷ್ಟ ಕಾರ್ಪಣ್ಯಗಳನ್ನು ದೇವ್ರ ಹತ್ರ ನಾವು ಬೇಡ್ಕೊಂಡಾಗ ಒಂದು ಒಳ್ಳೆ ರೀತಿಯ ವೈಬ್ ನಮಗೆ ಸಿಕ್ಬಿಡುತ್ತೆ. ಅಲ್ಲಿಂದ ಖುಷಿಯಾಗಿ ನಾವು ಏನೇ ಒಂದು ಇದಾದ್ರೂ ಎಲ್ಲ ರೀತಿಯ ಒಳ್ಳೆಯ ಒಂದು ವೈಬ್ಸನ್ನು ತೊಗೊಂಡು ನಾವು ಪಾಸಿಟಿವ್ ಆಗಿ ನಾವು ಹೊರಗೆ ಬರ್ಬೋದು. ಮೈಂಡ್ ಸೆಟ್ ತುಂಬ ಚೆನ್ನಾಗಿ ಒಳ್ಳೆ ರೀತಿ ಒಂದು ಮೈಂಡ್ ಸೆಟ್ ಬರುತ್ತೆ ನಮಗೆ. ಮತ್ತು ಅಲ್ಲಿ ಮಕ್ಳುಗಳು ಕೂಡ ಹೊರಗಡೆ ಇರ್ಬೋದು ಮತ್ತು ಮಂತ್ರಾಲಯದಲ್ಲಿ ಆ ದೇವಸ್ಥಾನದ ಇರ್ತಕ್ಕಂಥ ಒಂದು ಇದನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ರು. ತುಂಬ ಖುಷಿ ಆಯಿತು ಅವರಿಗೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟು ಟೈಮನ್ನು ಆ ಒಂದು ಟೆಂಪಲ್ ಹತ್ರನೇ, ಹೊರಾಂಗಣ ಏನಿದೆ ಅಲ್ಲೆಲ್ಲ ಸುತ್ತ ಇವಾಗ ಇರ್ತಕ್ಕಂಥ ಆ ಒಂದು ಪಿಕ್ಚರ್ಸ್ಗಳೆಲ್ಲನೂ ನೋಡಿಕೊಂಡು ಅದ್ರ ಬಗ್ಗೆ ಕೆಲವೊಂದೊಂದು ಎಕ್ಸ್ಪ್ಲನೇಷನ್ಸ್ಗಳು ಮಾಡಿಕೊಂಡು ಮಕ್ಕಳ ಜೊತೆ ಅದು ತುಂಬ ಚೆನ್ನಾಗಿ ಅವ್ರಿಗೂ ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಚೆನ್ನಾಗಿರ್ತಾ ಇತ್ತು. ಮಂತ್ರಾಲಯಕ್ಕೆ ಹೋದಾಗ ಅಷ್ಟು ಒಳ್ಳೆ ರೀತಿಯ ಗುಡ್ ವೈಬ್ಸನ್ನು, ಗುಡ್ ಪಾಸಿಟಿವ್ ಇದನ್ನು ತೊಗೊಂಡು ಬರುವಂಥ ಒಂದು ಪ್ಲೇಸ್ ಅದು. ಸೊ ಅಲ್ಲಿಂದ ಬರ್ತಾ ಇದ್ದಂಗೆ ನಾವು ಮತ್ತೆ ಬಂದು ರೂಮಿಗೆ ಬಂದು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಈವ್ನಿಂಗು ಮತ್ತೆ ಇನ್ನೊಂದು ಸಾರಿ ಏನೋ ಗೊತ್ತಿಲ್ಲ ಅಲ್ಲಿಗೆ ಹೋದರೆ 2-3 ಟೈಮ್ ಅಂತೂ ನಾವಂತೂ ವಿಸಿಟ್ ಮಾಡೇ ಮಾಡ್ತೀವಿ. ಮತ್ತು ಮಾರ್ನಿಂಗ್ ಹೋದರೆ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಾ ಮತ್ತೆ ಈವ್ನಿಂಗ್ ಒಂದು ಸಾರಿ ಅಲ್ಲಿ ವಿಸಿಟ್ ಮಾಡಿ ಟೆಂಪಲನ್ನು ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ರಾಯರ ಹತ್ರ ಸ್ವಲ್ಪ ಮಾತಾಡಿ ನಮ್ಮದೇನು ಇದೆ ಪ್ರಾಬ್ಲಮ್ಸ್ ಇರ್ಬೋದು, ಸುಖ ಇರ್ಬೋದು, ತುಂಬ ನಾವು ಚೆನ್ನಾಗಿರುವಂಥದ್ದು ಇರ್ಬೋದು, ಅಥವಾ ಏನು ಪ್ರಾಬ್ಲಮ್ಗಳು ಏನಿದೆ ಎಲ್ಲ ರೀತಿಯಲ್ಲೂ ನಾವು ಅವ್ರ ಜೊತೆ ಮಾತಾಡಿ ಅದು ಒಂದು ಎಲ್ಲ ಥರದಲ್ಲೂ ಮೈಂಡ್ ರಿಲೀಫ್ ಮಾಡುತ್ತೆ. ಮತ್ತು ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸನ್ನು ನಮಗೆ ಕೊಡುತ್ತೆ. ತುಂಬಾ ಒಳ್ಳೆಯದಾಗಿದೆ ನಮಗಂತೂ ಈ ಒಂದು ರಾಯರ ದರ್ಶನವನ್ನು ಮಾಡಿ. ತುಂಬ ಖುಷಿಯಾಯಿತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ, ಇದು ಯಾವ ಥರ ಇದು, ಹೀಗೆ ಯಾವ ಟೆಂಪಲ್ಲು ಯಾವುದಿದು, ಇದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋದಾಗ ಮಕ್ಳುಗಳಿಗೆ ತುಂಬ ಚೆನ್ನಾಗಿ ಖುಷಿ ಅಂತ ಅನಿಸುತ್ತೆ. ಅವರು ಒಳ್ಳೆ ರೀತಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ, ಪಾಸಿಟಿವ್ ಆಗಿರ್ತಾರೆ. ಎಷ್ಟೇ ಏನೇ ಒಂದು ಮಕ್ಕಳು ಆಟಗಳು ಇದೆಲ್ಲ ಇದ್ರೂ ಕೂಡ ಅಲ್ಲಿಗೆ ಹೋದಾಗ ನಮಗೆ ಎಲ್ಲವನ್ನು ಮರೆತು ಒಂದು ಖುಷಿಯಾದಂಥ ವಾತಾವರಣ, ಒಂದು ಮೆಂಟಲಿ ರಿಲೀಫ್ ಸಿಗುವಂಥದ್ದಂತೂ 100% ನಿಜ. ಮತ್ತೆ ಆ ಟೆಂಪಲ್ಗೆ ಹೋಗಬೇಕು, ದೇವಸ್ಥಾನದ ಒಳಗಡೆ ಕೂತ್ಕೋಬೇಕು, ದೇವರ ಧ್ಯಾನವನ್ನು ಮಾಡಬೇಕು ಅಂತನ್ನುವಂಥದ್ದು ತುಂಬಾ ಸಹಜವಾಗಿ ಬರುತ್ತೆ. ಅಲ್ಲಿ ಯಾರು ಹೋಗಿದ್ದೀರಾ ಅವ್ರಿಗೆ ನಿಮಗಿದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕೂಡ. ಮತ್ತು ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅಲ್ಲಿಂದ ಬಿಟ್ವಿ. ಸೊ ಅಲ್ಲಿ ರೈಲ್ವೆ ಸ್ಟೇಷನ್ಗೆ 7 o'clock ಅಷ್ಟರಲ್ಲಿ ಮತ್ತೆ ನಾವು ರಾಯರ ದರ್ಶನ ಮಾಡಿ ಬಂದ್ವಿ. 7 o'clockಗೆ ವಂದೇ ಭಾರತ್ ಟ್ರೈನ್ ಬರುತ್ತೆ. ಸೊ ವಂದೇ ಭಾರತ್ ಟ್ರೈನ್ ಬುಕ್ಕಿಂಗ್ ಆಗಿತ್ತು. 7:10ಗೆಲ್ಲ ಇದು ಮಂತ್ರಾಲಯಂ ರೋಡಿಗೆ ಬರುತ್ತೆ. ನಾವು ಮಂತ್ರಾಲಯಂ ರೋಡ್ಗೆ 7 o'clockಗೆ ಇದ್ವಿ. ಸೊ ಅಲ್ಲಿ ಮಕ್ಕಳು ಈ ಒಂದು ಟ್ರೈನಲ್ಲಿ ಬರಬೇಕಾದ್ರೆ ತುಂಬಾ ಖುಷಿಪಟ್ಟರು. ಬಟ್ ಇವಾಗ ತುಂಬ ಈಸಿ ಆಗಿದೆ ಅಂತ ಅನಿಸುತ್ತೆ. ಮಂತ್ರಾಲಯಂಗೆ ಹೋಗಬೇಕು ಅಂತಂದರೆ ನೈಟ್ 8:40ಗೆ ಉದ್ಯಾನ ಎಕ್ಸ್ಪ್ರೆಸ್ಸನ್ನು ನಾವು ಇದು ಮಾಡಿದ್ರೆ 4 o'clockಗೆ ರೀಚ್ ಆಗ್ತೀವಿ. ಮತ್ತು ಅಲ್ಲಿಂದ ಮಾರ್ನಿಂಗು ಒನ್ ಡೇ ಅಲ್ಲಿ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿ ಮಾರ್ನಿಂಗ್ 7 o'clockಗೆ 7:10ಗೆಲ್ಲ ಇದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ. ಸೊ ಇದನ್ನು ನಾವು ಇದು ಮಾಡಿದಾಗ 12 o'clock ಅಷ್ಟರಲ್ಲೇ ನಾವು ಬೆಂಗಳೂರನ್ನ ನಾವು ಆರಾಮಾಗಿ ರೀಚ್ ಆಗ್ಬೋದು.
ಸೊ ಅಲ್ಲಿ ಆ ಒಂದು ವಂದೇ ಭಾರತಲ್ಲಿ ಕೂಡ ಮಕ್ಕಳು ಹೊರಗಡೆ ಏನಿದೆ ಒಂದು ನೇಚರ್ ಇರ್ಬೋದು, ಒಂದು ಒಳ್ಳೆ ರೀತಿ ಎಕ್ಸ್ಪೀರಿಯೆನ್ಸನ್ನು ಮಾಡಿದ್ರು. ಖುಷಿ ಆಯ್ತು ಅವರಿಗೆ ಈ ಒಂದು ಟ್ರೈನಲ್ಲಿ ಬಂದಿದ್ದು. ಎಲ್ಲವನ್ನು ನೋಡ್ಕೊತಾ ಬಂದರು, ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಂತ ಮಾತಾಡ್ಕೊಂಡು ಇಬ್ಬರೂ ಕೂಡ ಎಷ್ಟೇ ಒಂದು ಇದ್ದಿದ್ರೂ ಇಲ್ಲ ಮಲ್ಕೋಬೇಕು, ಸ್ವಲ್ಪ ಮಕ್ಕಳಿಗೆ ಸ್ಟ್ರೈನ್ ಆಗಿರುತ್ತೆ ಮಕ್ಕಳಿಗೆ. ಸೊ ಅದಿದ್ರೂ ಕೂಡ ಅವರು ಆರಾಮಾಗಿ ಇಲ್ಲ ಈ ಒಂದು ಟ್ರೈನ್ ಬರೋದಕ್ಕೆ ಅವರು ತುಂಬಾ ಇಷ್ಟಪಟ್ಟರು ಈ ಒಂದು ಇದನ್ನು. ಅಲ್ಲಿ ಮತ್ತು 8:30ಗೆಲ್ಲ ಒಂದು ಕಾಫಿ ಮತ್ತು ಇದೆಲ್ಲ ಸಿಗುತ್ತೆ. ಸೊ ಆರಾಮಾಗಿ ಚೆನ್ನಾಗಿ ಮಂತ್ರಾಲಯದಿಂದ ಬೆಂಗಳೂರಿಗೆ ರೀಚ್ ಆಗ್ತೀವಿ. ಇಲ್ಲಿವರೆಗೂ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆ ರಾಯರು ಎಲ್ಲರ ಲೈಫಲ್ಲೂ ಒಳ್ಳೆಯದನ್ನು ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.